ನನಗಿದು ತುಂಬ ಅಂದರೆ ತುಂಬ ಇಷ್ಟ. ಹಾಗೆ ಇಲ್ಲ, ಇನ್ನೂ ನೋಡಿ ಟ್ಯಾಗ್ ಕೂಡ ಬಿಚ್ಚಿಲ್ಲ ನಾನು, ಹಾಗೆ ಇದೆ. ಬಟ್ ಆವಾಗ ನಾನು ಅಂದ್ಕೊಳ್ತೀನಿ ಇನ್ನು ಮುಂದೆ ಬಟ್ಟೆ ತೊಗೋಬಾರ್ದು ಅಂತ. ಬಟ್ 1 2 3 4 ನೀಟಾಗಿರುತ್ತೆ, ಸಖತ್ ಕ್ಲಾಸಿಯಾಗಿ ಕಾಣಿಸುತ್ತೆ. ಇದು ನನ್ನ ಫಾರ್ಮಲ್ ಟಾಪು, ತುಂಬ ದಿನದಿಂದ ಹಾಗೆ ಪೆಂಡಿಂಗಲ್ಲಿತ್ತು. ವಿತೌಟ್ ಲಿಪ್ಸ್ಟಿಕ್ ಆಲ್ಸೋ ಐ ಡೂ ಲುಕ್ ವೆರಿ ಬ್ಯೂಟಿಫುಲ್. ಯಾವುದೇ ಔಟ್ಫಿಟ್ ನಾನು ಹಾಕೋದು 4 to 5 times ಅಷ್ಟೇ. ಒಂದು 40-50 ಪೇರ್ಸ್ ನೀವು ಡ್ರೆಸ್ಸಸ್ನ ಇದರಲ್ಲಿ ಇಡ್ಬೋದು. ಹೆವಿ ಕ್ಯೂಟಾಗಿ ಕಾಣಿಸುತ್ತೆ. ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ವೀಕೆಂಡ್. ನಾನು ಎವ್ರಿ ವೀಕೆಂಡ್ ಹಾಗೆ ರೆಸ್ಟ್ ಮಾಡಬೇಕು, ಸುಸ್ತಾಗ್ತಿದೆ ಅಂತ ಹೇಳ್ಬಿಟ್ಟು ಏನು ಅಂದರೆ ಏನು ಮನೆ ಕ್ಲೀನ್ ಮಾಡೋದು, ಸ್ಪೆಷಲಿ ನಾನು ವಾರ್ಡ್ರೋಬ್ ಕ್ಲೀನೇ ಮಾಡಿರಲಿಲ್ಲ. ತುಂಬ ದಿನದಿಂದ ಹಾಗೆ ಪೆಂಡಿಂಗಲ್ಲಿತ್ತು. ಸೊ ಹಾಗಾಗಿ ಇವತ್ತು ನಾನು ಡಿಸೈಡ್ ಆಗಿಬಿಟ್ಟು, ಆ್ಯಕ್ಚುಲಿ ಬೆಳಗ್ಗೆ ಎದ್ದ ತಕ್ಷಣವೇ ಡಿಸೈಡ್ ಆಗಿದ್ದೆ ಇವತ್ತು ಎಟ್ ಎನಿ ಕಾಸ್ಟ್ ಸ್ವಲ್ಪ ಕ್ಲೀನ್ ಮಾಡಲೇಬೇಕು ಅಂತ. ಸೊ ಮಾರ್ನಿಂಗ್ ಎದ್ದು ಬ್ರೇಕ್ಫಾಸ್ಟ್ ಮಾಡಿ ಇನ್ನೇನು ಮಾಡೋಣ ಅಂದ್ಕೊಂಡೆ. ಹಾಗೆ ಆ್ಯಸ್ ಯೂಶ್ವಲ್ ಮತ್ತೆ ಬೆಡ್ ಮೇಲೆ ಮಲ್ಕೊಂಡೇ ಬಿಟ್ಟೆ, ಎದ್ದೇಳೋಕ್ಕೂ ಆಗಲಿಲ್ಲ. ಸೊ ಇವಾಗ ಲಂಚ್ ಆಯಿತು. ನಾನು ಲಂಚ್ನ ಹೊರಗಡೆಯಿಂದನೇ ಆರ್ಡರ್ ಮಾಡಿಬಿಟ್ಟಿದ್ದೆ. ಇವತ್ತು ಯಾಕೋ ನನಗೆ ಮ್ಯಾಂಗೋ ಲೆಮನ್ ರೈಸ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಆನ್ಲೈನಲ್ಲೇ ಆರ್ಡರ್ ಮಾಡಿಬಿಟ್ಟೆ. ನನಗೆ ಯಾಕೋ ಗಂಟಲು ಉರಿತಾ ಇದೆ, ಸಾರಿ. ಸೊ ಇವಾಗ ನನಗೆ ಸರಿಯಾಗಿ ಹೊಟ್ಟೆ ತುಂಬಿದೆ. ಇವಾಗ ಏನಾದರೂ ನಾನು ಮಲ್ಕೊಂಡ್ರೆ ನೈಟ್ 6-7ವರೆಗೂ ನನಗೆ ಎದ್ದೇಳಲ್ಲ, ಅದು ಮಾತ್ರ ಪಕ್ಕ. ಸೊ ಹಾಗಾಗಿ ನಿಮ್ಮ ಜೊತೆ ಮಾತಾಡಿಕೊಂಡು ಮಜಾ ಮಾಡಿಕೊಂಡು ಸ್ವಲ್ಪ ವಾರ್ಡ್ರೋಬ್ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ಈ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಆಲ್ರೆಡಿ ತಮ್ಮನೇಲಲ್ಲಿ ನೋಡಿಬಿಟ್ಟಿರ್ತೀರ, ನಾನೇನು ಹೊಸದಾಗಿ ಹೇಳೋದು ಬೇಡ. ಟುಡೇಸ್ ವ್ಲಾಗ್ ಈಸ್ ಆಲ್ ಅಬೌಟ್ ರೀಅರೇಂಜಿಂಗ್ ಮೈ ವಾರ್ಡ್ರೋಬ್. ಸೊ ಸೊ ಫಸ್ಟ್ ನಾನಿವಾಗ ಸ್ವಲ್ಪ ಬಟ್ಟೆಗಳನ್ನೆಲ್ಲ ವಾಷಿಂಗೆಲ್ಲ ಹಾಕಬೇಕು. ಸೊ ವಾಷಿಂಗೆಲ್ಲ ಹಾಕ್ಬಿಡೋಣ. ಅದಾದಮೇಲೆ ಏನದು ವಾರ್ಡ್ರೋಬ್ ರೆಡಿ ಮಾಡೋಣ. ಸೊ ಲೆಟ್ಸ್ ಬಿಗಿನ್. ಆ್ಯಂಡ್ ವಿಡಿಯೋನ ಪೂರ್ತಿಯಾಗಿ ನೋಡಾದಮೇಲೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಬಿಕಾಸ್ ಯುವರ್ ಸಪೋರ್ಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಏನೇ ಮಾಡಿದ್ರೂ ವೇಸ್ಟ್. ಸೊ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಪೂರ್ತಿಯಾಗಿ ವಿಡಿಯೋನ ನೋಡಿ. ಯೂಶ್ವಲಿ ನಾನು ವೀಕಲ್ಲೆಲ್ಲ ಹಾಕಿರೋ ಬಟ್ಟೆಗಳನ್ನು ನಾನು ಲಾಂಡ್ರಿ ಬ್ಯಾಗಲ್ಲೇ ಹಾಕಿಬಿಡ್ತೀನಿ, ಬಿಕಾಸ್ ವೀಕ್ ಡೇಸಲ್ಲೇ ನಂಗೆ ವಾಶ್ ಮಾಡೋಕ್ಕೆ ಟೈಮೇ ಸಿಗೋದಿಲ್ಲ. ಸೊ ಎಲ್ಲನೂ ಲಾಂಡ್ರಿ ಬ್ಯಾಗಲ್ಲಿ ಹಾಕಿಬಿಟ್ಟು ವೀಕೆಂಡ್ಸಲ್ಲಿ ಎಲ್ಲ ವಾಷಿಂಗ್ಗೆ ಹಾಕಿಬಿಡ್ತೀನಿ. ಸೊ ನನಗೆ ಈಸಿ ಆಗಿಬಿಡುತ್ತೆ, ಅದನ್ನೆಲ್ಲ ವಾಶ್ ಮಾಡಿಬಿಟ್ಟು ಹಾಗೆ ಫೋಲ್ಡ್ ಮಾಡಿ ಇಡೋದಕ್ಕೆ ಕೂಡ ತುಂಬ ಈಸಿ ಆಗುತ್ತೆ. ಸೊ ನಾನು ಆಲ್ಮೋಸ್ಟ್ ವೀಕೆಂಡಲ್ಲೇ ವಾಶ್ ಮಾಡೋದು. ಸೊ ತುಂಬ ಅಂದರೆ ತುಂಬ ಹಾಳಾಗ್ಬಿಟ್ಟಿದೆ ನನ್ನ ವಾರ್ಡ್ರೋಬು. ಎಲ್ಲ ಹಾಗೆ ಡಂಪ್ ಮಾಡಿಬಿಟ್ಟಿದ್ದೀನಿ. ಆಮೇಲೆ ಇದೆಲ್ಲ ನನ್ನ ಮೇಕಪ್ ಸೆಟ್ಟು ಕೂಡ ಎಲ್ಲ ರೆಡಿ ಮಾಡ್ಕೋಬೇಕು. ವೀಕ್ ಡೇಸಲ್ಲಿ ಆಗೋದೇ ಇಲ್ಲ, ಬಿಕಾಸ್ ಬೇಗ ಹೋಗುವ ಇದರಲ್ಲಿ ನೋಡಿ ಹೇಗೆಲ್ಲ ತುಂಬಿಟ್ಬಿಟ್ಟಿದ್ದೀನಿ. ಎರಡೂ ಇವತ್ತೇ ಆಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ, ಎರಡು ವಾರ್ಡ್ರೋಬ್. ಫಸ್ಟ್ ಲೆಟ್ ಮೀ ಸ್ಟಾರ್ಟ್ ವಿತ್ ದಿಸ್. ಇವಾಗ ಈ ವಾರ್ಡ್ರೋಬ್ನ ಸ್ಟಾರ್ಟ್ ಮಾಡಿಬಿಟ್ಟು ಎಷ್ಟಾಗುತ್ತೋ ಅಷ್ಟು ಇದು ಮಾಡ್ತೀನಿ. ಇಲ್ಲಿ ನಾನು ಆಲ್ಮೋಸ್ಟ್ ನನ್ನ ಡ್ರೆಸ್ಸಸ್ ಹಾಗೆ ನನ್ನ ಫಾರ್ಮಲ್ ಪ್ಯಾಂಟ್ ಆ ಥರ ಫಾರ್ಮಲ್, ಆಲ್ಮೋಸ್ಟ್ ದಿಸ್ ಸೈಡ್ ಈಸ್ ಆಲ್ ಅಬೌಟ್ ಲೈಕ್ ಫಾರ್ಮಲ್ ವೆಸ್ಟರ್ನ್ಸ್ ಥರ ಇಟ್ಟಿದ್ದೆ. ಸೊ ಫಸ್ಟ್ ಇದನ್ನೆಲ್ಲ ತೆಗೆದುಬಿಟ್ಟು ಅರೇಂಜ್ ಮಾಡಿಬಿಡೋಣ. ಸೊ ಇದು ಆದಮೇಲೆ ದೆನ್ ಐ ವಿಲ್ ಗೋ ವಿತ್ ಕ್ಯಾಶುವಲ್ಸ್ ಆ್ಯಂಡ್ ಸಮ್ ಸ್ಯಾರೀಸ್ ಆ ಥರ ಎಲ್ಲ ಆ ಕಡೆ ಇದೆ, ಅದನ್ನು ನೋಡೋಣ. ಆದರೆ ಅದು ಇವತ್ತು ಮಾಡ್ತೀನಿ, ಇಲ್ಲಾಂದರೆ ಫಸ್ಟ್ ಲೆಟ್ ಮಿ ಫಿನಿಶ್ ದಿಸ್ ಆಫ್. ನಾನು ಈ ವಿಡಿಯೋ ಮಾಡಬೇಕಾದ್ರೆ ಹೇಳ್ತೀನಿ ನನ್ನ ಫೇವ್ರೇಟ್ ಡ್ರೆಸ್ ಯಾವುದಾದ್ರೂ ಇದೆನಾ, ಇದು ಯಾಕೆ ನಂಗೆ ಇಷ್ಟ ಏನೋ ಅಂತಲೂ ನಿಮಗೆ ಹೇಳ್ಕೊಡ್ತೀನಿ. ನಾನು ಯಾವಾಗ ವಾರ್ಡ್ರೋಬ್ನ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನೋ ಆವಾಗಲೇ ಗೊತ್ತಾಗುತ್ತೆ ನನಗೆ ಇಷ್ಟೊಂದು ಬಟ್ಟೆ ಇದೆನಾ. ಬಟ್ ಆವಾಗ ನಾನು ಅಂದ್ಕೊಳ್ತೀನಿ ಇನ್ನು ಮುಂದೆ ಬಟ್ಟೆ ತೊಗೋಬಾರ್ದು ಅಂತ. ಬಟ್ ಆಲ್ಮೋಸ್ಟ್ ಮತ್ತೆ ತೊಗೊಳ್ತೀನಿ. ಈ ಕಾರ್ನರಲ್ಲಿ ಎಲ್ಲ ನಾನು ಮ್ಯಾಕ್ಸಿ ಡ್ರೆಸ್ನ ಇಡ್ತಾಯಿದ್ದೀನಿ. ಬಿಕಾಸ್ ಮ್ಯಾಕ್ಸಿ ಡ್ರೆಸ್ ಎಲ್ಲ ನಾನು ಕೆಲವೊಂದು ಸರಿ ಆಫೀಸ್ಗೆ ಮ್ಯಾಕ್ಸಿ ಡ್ರೆಸ್ ಹಾಕ್ಕೊಂಡು ಹೋಗೋದ್ರಿಂದ ದಿಸ್ ಈಸ್ ಫೈನ್. ಸೊ ಹಾಗಾಗಿ ಮ್ಯಾಕ್ಸಿ ಡ್ರೆಸ್ನೆಲ್ಲ ಒಂದು ಕಡೆ ಇಡ್ತಾಯಿದ್ದೀನಿ. ಬಟ್ ನಾಟ್ ಲೈಕ್ ವೆಸ್ಟರ್ನ್, ಏನಾದರೂ ಪಾರ್ಟಿ ವೇರ್ ಆ ಥರ ಇದ್ದರೆ ನಾನು ಅಲ್ಲಿಡಲ್ಲ. ಎಲ್ಲ ನಾನು ಇನ್ನೊಂದು ಬ್ಯಾಗಲ್ಲಿ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀನಿ. ಇಲ್ಲಿ ಏನಿದ್ರೂ ಆಫೀಸ್ಗೆ ಹಾಕೊಂಡು ಹೋಗೋಕ್ಕೆ ಅಥವಾ ಹೊರಗಡೆ ಎಲ್ಲಾದರೂ ಹೋಗ್ತಾಯಿದ್ರೆ ಹಾಕೊಂಡು ಹೋಗೋಕ್ಕೆ ಆ ಥರ ಅಲ್ಲಿ ಇಡ್ತಾಯಿದ್ದೀನಿ. ಆ್ಯಂಡ್ ಇದು ಆ್ಯಕ್ಚುಲಿ ನನ್ನದು ಒಂದು ಫೇವ್ರೆಟ್ ಮ್ಯಾಕ್ಸಿ ಡ್ರೆಸ್. ಹಾಗೆ ಇಲ್ಲ, ಇನ್ನೂ ನೋಡಿ ಟ್ಯಾಗ್ ಕೂಡ ಬಿಚ್ಚಿಲ್ಲ ನಾನು, ಹಾಗೆ ಇದೆ. ನಾನು ಇದು ಆಸ್ಟ್ರೇಲಿಯಿಂದ ತರಿಸಿದ್ದು. ಇದನ್ನು ಹೊಸದ್ರಿರೋದ್ರಿಂದ ಒಳಗಡೆ ಇಟ್ಬಿಡ್ತೀನಿ, ಲಾಕ್ ಮಾಡಿಬಿಟ್ಟು. ಲಾಕ್ ಏನಕ್ಕೆ ಮಾಡಬೇಕು? ದಿಸ್ ಈಸ್ ಆಲ್ಸೋ ಲೈಕ್ ಅ ಪಾರ್ಟಿ ವೇರ್. ಸೊ ಇಲ್ಲಿಡೋದೇನು ಬೇಡ ಅಂತ ಅನಿಸುತ್ತೆ. ಬಟ್ ಇಟ್ ಈಸ್ ಬ್ಯೂಟಿಫುಲ್, ಇಟ್ ಈಸ್ ವೆರಿ ಬ್ಯೂಟಿಫುಲ್.
ಸಕ್ಕತ್ತಾಗಿದೆ ಈ ಡ್ರೆಸ್ ಕೂಡ. ಇದ್ರದ್ದು ನನ್ನ ಹತ್ರ ಏನಾದರೂ ಪಿಕ್ಚರ್ಸ್ ಇದ್ದರೆ ನಾನು ಇಲ್ಲಿ ಈ ಸೈಡಿಗೆ ಹಾಕಿರ್ತೀನಿ. ಬಟ್ ಇದು ನನಗೆ ಜಸ್ಟ್ ಒಂದು 600ಗೇನೋ ಸಿಕ್ತು ಮಿಂತ್ರಲ್ಲಿ. ನಾನು ತುಂಬ ಹಿಂದೆ ತೊಗೊಂಡಿದ್ದು. ಐ ಥಿಂಕ್ ಇದು 1 ಸರಿನೋ 2 ಸರಿನೋ ಹಾಕಿದ್ದೀನಿ ಅಷ್ಟೇ. ಪಾರ್ಟಿಗೆ ತುಂಬ ಸಕ್ಕತ್ತಾಗಿರೋ ಡ್ರೆಸ್ ಅದು. ಐ ಥಿಂಕ್ ಈ ಡ್ರೆಸ್ ನನಗೆ ತುಂಬ ಟೈಟ್ ಆಗ್ತಾಯಿದೆ. ದಿಸ್ ಇಸ್ ದ ರೆಡ್ ಆ್ಯಂಡ್ ವೆರಿ ಬ್ಯೂಟಿಫುಲ್ ಫ್ರಾಕ್. ಇದು ಸ್ವಲ್ಪ ಟೈಟ್ ಆಗ್ತಾಯಿದೆ. ಸೊ ಹಾಗಾಗಿ ಇದನ್ನು ಪ್ಯಾಕ್ ಮಾಡಿಬಿಟ್ಟು ಬ್ಯಾಗ್ ಒಳಗೆ ಇಟ್ಬಿಡ್ತೀನಿ. ನೋಡೋಣ ಮುಂದೆ ಯಾವಾಗಾದರೂ ಹಾಕಬೇಕು ಅಂತ ಅನಿಸಿದರೆ, ಸ್ವಲ್ಪ ಸಣ್ಣ ಆದರೆ ಅವಾಗ ಇದನ್ನು ಹಾಕ್ತೀನಿ. ಆ್ಯಂಡ್ ಈ ಡ್ರೆಸ್ ನೀವು ಆಲ್ರೆಡಿ ನೋಡೇ ಇರ್ತೀರ. ದಿಸ್ ಐ ಟುಕ್ ಇಟ್ ಇನ್ ನ್ಯೂಮಿಯಲ್ಲಿ ತೊಗೊಂಡಿದ್ದ ಡ್ರೆಸ್ ಇದು. ಇದನ್ನು ಏನೋ ಆಫೀಸ್ಗೆ ಏನೋ ಹಾಕ್ಕೊಂಡು ಹೋಗೋ ಥರ ಇಲ್ಲ ಈ ಡ್ರೆಸ್ಸು. ಸೊ ಹಾಗಾಗಿ ದಿಸ್ ಆಲ್ಸೋ ಐ ಕೀಪ್ ಇಟ್ ಇನ್ ಮೈ ಪಾರ್ಟಿ ವೇರ್ ಸೆಟ್ ಕಡೆ ಇಟ್ಬಿಡ್ತೀನಿ. ಆ್ಯಂಡ್ ದಿಸ್ ಇಸ್ ಒನ್ ಮೋರ್ ಡ್ರೆಸ್. ಇದು ಕೂಡ ನಾನು ಸಾವನ ಅಲ್ಲಿ ತೊಗೊಂಡಿದ್ದು. ದಿಸ್ ಈಸ್ ಆಲ್ಸೋ ಲಾಂಗ್ ಮ್ಯಾಕ್ಸಿ ಡ್ರೆಸ್. ನೋಡಿ, ಲಾಂಗ್ ಮ್ಯಾಕ್ಸಿ ಡ್ರೆಸ್. ಸೊ ಇದನ್ನು ನಾನು ಪಾರ್ಟಿವೇರ್ ಝೋನಲ್ಲಿ ಇಟ್ಬಿಡ್ತೀನಿ. ಬಿಕಾಸ್ ಎನಿವೇಸ್ ಇದೇನೋ ಆಫೀಸ್ಗೆ ಹಾಕ್ಕೊಂಡು ಹೋಗೋ ಥರ ಇಲ್ಲ. ಎಲ್ಲಾದರೂ ಔಟಿಂಗ್ ಹೋದರೆ ಹಾಕೋಬೋದು. ದಿಸ್ ಈಸ್ ಒನ್ ಆಫ್ ಮೈ ಫಾರ್ಮಲ್ ಫೇವ್ರೆಟ್. ನೋಡಿ, ಯು ಗೈಸ್ ಕ್ಯಾನ್ ಸಿ ದಿಸ್. ಸಖತ್ತಾಗಿದೆ ಈ ಫಾರ್ಮಲ್ ಡ್ರೆಸ್ಸು. ಇದನ್ನು ನಾನು ವೆಸ್ಟ್ ಸೈಡಲ್ಲಿ ತೊಗೊಂಡಿದ್ದು. ಈ ಡ್ರೆಸ್ ಹಾಕಿದಾಗೆಲ್ಲ ತುಂಬ ಅಂದರೆ ತುಂಬ ಜನ ಕಾಂಪ್ಲಿಮೆಂಟ್ ಕೂಡ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ದಿಸ್ ಇಸ್ ಬ್ಯೂಟಿಫುಲ್ ಡ್ರೆಸ್ ವಿಚ್ ಐ ಹ್ಯಾವ್. ಫಾರ್ಮಲ್ಸ್ ಎಲ್ಲ ನಾನು ಕಾರ್ನರ್ಗೆ ಇಟ್ಬಿಡ್ತೀನಿ. ಈ ಡ್ರೆಸ್ ಬಗ್ಗೆ ನಾನು ನಿಜವಾಗ್ಲೂ ಹೇಳಲೇಬೇಕು. ಆಲ್ಮೋಸ್ಟ್ ಎಲ್ಲ ಕೆಲವೊಂದು ವೀಡಿಯೋಸಲ್ಲಿ ಅಥವಾ ಕೆಲವೊಂದು ಫೋಟೋಸ್ ಕೂಡ ಪೋಸ್ಟಲ್ಲೂ ನೀವು ನೋಡಿರ್ತೀರ. ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಪಾರ್ಟಿ ವೇರ್. ನನಗಿದು ತುಂಬ ಅಂದರೆ ತುಂಬ ಇಷ್ಟ. ತುಂಬ ಕಡೆನೂ ನಾನು ಹಾಕ್ಕೊಂಡು ಇದ್ದೀನಿ. ಒಂದು ಐ ಥಿಂಕ್ 3-4 ಸರಿ. ಆ್ಯಕ್ಚುಲಿ ನಾನು ಪಾರ್ಟಿ ವೇರ್ಸ್ನ ಒಂದು ಸರಿ ಹಾಕಿದರೆ ಇನ್ನೊಂದು ಸರಿ ಹಾಕೋದು ಕಷ್ಟ. ಸೊ ಅಂಥದ್ರಲ್ಲಿ ತುಂಬ ಸರ್ತಿ ಬ್ಯಾಕ್ ಟು ಬ್ಯಾಕ್ ಹಾಕಿರೋ ಡ್ರೆಸ್ ಅಂತಂದರೆ ಇದು. ಫಿಟ್ಟಿಂಗ್ ವಿಲ್ ಬಿ ಸೋ ಗುಡ್. ಆ್ಯಂಡ್ ನಾನು ದುಬೈಗೆ ಹೋದಾಗೂ ಕೂಡ ನಾನು ಈ ಡ್ರೆಸ್ನ ಹಾಕಿದ್ದೆ. ಸೊ ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಪಾರ್ಟಿ ವೇರ್. ಆ್ಯಂಡ್ ಒನ್ ಮೋರ್ ಫಾರ್ಮಲ್ ವಿಚ್ ಐ ಹ್ಯಾವ್ ಇಸ್ ದಿಸ್ ಈಸ್ ಅ ಬಾಡಿಕಾನ್ ಡ್ರೆಸ್. ದಿಸ್ ವೆರಿ ಶಾರ್ಟ್ ಇದೆ. ಆ್ಯಂಡ್ ಇಲ್ಲಿ ಒಂದು ಬ್ಯಾಕ್ ಸೈಡ್ ಕಟ್ ಬಂದಿದೆ ಈ ಥರ. ಆ್ಯಂಡ್ ದಿಸ್ ಈಸ್ ಆಲ್ಸೋ ವೆರಿ ಬ್ಯೂಟಿಫುಲ್ ಗೈಸ್. ಸಖತ್ತಾಗಿದೆ ಮಾತ್ರ ಇದು. ಇಟ್ಸ್ ಒನ್ ಆಫ್ ದ ವೆರಿ ಬ್ಯೂಟಿಫುಲ್ ಫಾರ್ಮಲ್, ವೆರಿ ಬ್ಯೂಟಿಫುಲ್ ಆ್ಯಂಡ್ ಸಖತ್ ಕ್ಲಾಸಿಯಾಗಿ ಕಾಣಿಸುತ್ತೆ. ಇದನ್ನು ನಾನು ವ್ಯಾನಿಸೂನಲ್ಲಿ ತೊಗೊಂಡಿದ್ದು. ಸಖತ್ ಕ್ಲಾಸಿ ಇದು ಮಾತ್ರ. ಬಿಕಾಸ್ ಆಲ್ಮೋಸ್ಟ್ ನಮ್ಮ ವೀಕಲ್ಲಿ 5 days ನಾವು ವರ್ಕ್ ಫ್ರಮ್ ಆಫೀಸೇ ಮಾಡೋದ್ರಿಂದ ಫಾರ್ಮಲ್ಸ್ ಆರ್ ರಿಯಲಿ ಇಂಪಾರ್ಟೆಂಟ್. ಆ್ಯಂಡ್ ದಿಸ್ ಈಸ್ ಮೈ ಓಲ್ಡ್ ಫಾರ್ಮಲ್ ಡ್ರೆಸ್. ಇದು ಕೂಡ ನಾನು ವ್ಯಾನಸೂನಲ್ಲೇ ತೊಗೊಂಡಿದ್ದು. ಯೂಶ್ವಲಿ ನಾನು ಒಂದು ಫಾರ್ಮಲ್ ಡ್ರೆಸ್ನ ಮ್ಯಾಕ್ಸಿಮಮ್ ಒಂದು 5 ಯಾವುದೇ ಔಟ್ಫಿಟ್, ಫಾರ್ಮಲ್ ಅಂತ ಹೇಳಲ್ಲ, ಯಾವುದೇ ಔಟ್ಫಿಟ್ ನಾನು ಹಾಕೋದು 4 to 5 times ಅಷ್ಟೇ. ಅದು ಹಾಕಿದ್ಮೇಲೆ ನಾನು ಆ್ಯಕ್ಚುಲಿ ಅದನ್ನು ಜಾಸ್ತಿ ಯೂಸ್ ಮಾಡಲ್ಲ, ಬಿಟ್ಟೇ ಬಿಡ್ತೀನಿ. ಬಟ್ ಅಂಥದ್ರಲ್ಲಿ ಈ ಒಂದು ಪಿಂಕ್ ಡ್ರೆಸ್ ಏನಿದೆ ಅದನ್ನು ನಾನು ತುಂಬ ಅಂದರೆ ತುಂಬ ಸರ್ತಿ ಯೂಸ್ ಮಾಡಿದ್ದೀನಿ. ಹಾಗೆ ಅದು ಕ್ಯೂಟಾಗಿ ಕಾಣಿಸುತ್ತೆ, ಹೆವಿ ಕ್ಯೂಟಾಗಿ ಕಾಣಿಸುತ್ತೆ. ಆ್ಯಂಡ್ ಇವತ್ತು ನಾನು ಕೂಡ ಕ್ಯೂಟಾಗಿ ಕಾಣಿಸ್ತಿದ್ದೀನಿ ವಿತೌಟ್ ಎನಿ ಮೇಕಪ್, ಜಸ್ಟ್ ಲಿಪ್ಸ್ಟಿಕ್. ಅದೇ ಹೇಳ್ತಿದ್ನಲ್ಲ, ಯು ನೋ ನೀಡ್ ಟು ವೇರ್ ಫುಲ್ ಮೇಕಪ್ ಆ್ಯಂಡ್ ಗೆಟ್ ರೆಡಿ. ನಾನು ನಿಜವಾಗ್ಲೂ ನೀವು ನಂಬ್ತಿರ್ಬಿಡ್ತೀರ, ಮಾಯ್ಶ್ಚರೈಸರು ಹಾಕಿಲ್ಲ ನನ್ನ ಫೇಸಿಗೆ, ಜಸ್ಟ್ ಹಾಕಿರೋದು ಲಿಪ್ಸ್ಟಿಕ್. ಜಸ್ಟ್ ಬಿಕಾಸ್ ಆಫ್ ಲಿಪ್ಸ್ಟಿಕ್ ಐ ಆಮ್ ಲುಕಿಂಗ್. ವಿತೌಟ್ ಲಿಪ್ಸ್ಟಿಕ್ ಆಲ್ಸೋ ಐ ಡೂ ಲುಕ್ ವೆರಿ ಬ್ಯೂಟಿಫುಲ್, ಬಟ್ ವಿತ್ ಲಿಪ್ಸ್ಟಿಕ್ ಇಟ್ಸ್ ಲೈಕ್ ಆ್ಯಡೆಡ್ ಏನಂತ ಹೇಳ್ತಾರೆ, ಇವನ್ ಮೋರ್ ಬ್ಯೂಟಿ ಟು ಫೇಸ್. ಅಯ್ಯೋ ನನ್ನ ಕಣ್ಣೇ ಬೀಳುತ್ತೆ, ಬಿದ್ದಿಲ್ಲ. ಬಟ್ ನಂಗೆ ಇನ್ನೊಂದು ಡೌಟ್ ಏನಂತಪ್ಪ ಅಂದರೆ, ಇವಾಗ ವ್ಲಾಗಿಂಗ್ ಮಾಡೋರೆಲ್ಲ
ಈಗ ನಾನು ಎಲ್ಲಾದರೂ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ, ಅಲ್ಲಿ ತೋರ್ಸೋಕ್ಕೆ ಏನೋ ಒಂದು ಪ್ಲೇಸ್ ಇರುತ್ತೆ, ಏನೋ ಒಂದು ಇದಿರುತ್ತೆ. ಸೊ ಅವ್ರು ತೋರಿಸ್ಕೊಂಡು ಓಕೆ ಇದು ಅಂತ ಹೇಳ್ಕೊಂಡ್ಬಿಟ್ಟು ವ್ಲಾಗ್ ಮಾಡಿದಾಗ ಇಟ್ ಇಸ್ ಕೀಪ್ ಗೋಯಿಂಗ್. ಬಟ್ ಮನೇಲಿ ಒಬ್ಬರೇ ಇದ್ದುಕೊಂಡು ಎಷ್ಟು ಅಂತ ಒಬ್ಬರೇ ಮಾತಾಡ್ತಾ ಒಬ್ಬರೇ ಮಾಡ್ಬೋದು, ಹೆಂಗೆ ಮಾಡ್ಬೋದು? ನಂಗೆ ಸೀರಿಯಸ್ಲಿ ಒಂದು ಒಳ್ಳೆ ಟಿಪ್ಸ್ ಬೇಕು. ಓಕೆ, ಮನೇಲಿ ಇದ್ಕೊಂಡು ನೀವು ಈ ಥರ ವ್ಲಾಗ್ಸ್ ಮಾಡಿ, ಕಂಟೆಂಟ್ ಸಿಗುತ್ತೆ, ಈ ಥರ ವ್ಲಾಗ್ಸ್ ಮಾಡಿ. ನಿಜ ಗೊತ್ತಾಗ್ತಾ ಇಲ್ಲ ನನಗೆ. ಎನಿವೇಸ್, ಟೈಮ್ ಬರ್ತಾ ಗೊತ್ತಾಗಬಹುದು. ಮೈ ಚೋಟು ಸ್ಮಾಲ್ ಫ್ರಾಕ್, ತುಂಬ ಸ್ಮಾಲ್ ಫ್ರಾಕ್. ಇದನ್ನು ಫೋಟೋಸ್ ವೀಡಿಯೋಸಲ್ಲಿ ನೋಡಿರ್ತೀರ ನೀವು. ವೆರಿ ಪ್ರೆಟಿ ಡ್ರೆಸ್, ಟ್ರಸ್ಟ್ ಮೀ. ಇದು ಆಲ್ಮೋಸ್ಟ್ ನಂಗೆ ಸಾಕಾಗ್ಬಿಟ್ಟಿದೆ ಹಾಕಿ ಬಟ್ ಸ್ಟಿಲ್ ಕಾಸ್ಟ್ಲಿ. ಇದು ನಾನು 2500 ಏನೋ ಕೊಟ್ಬಿಟ್ಟು ತೊಗೊಂಡಿರೋದು. ಸೊ ಹಾಗಾಗಿ ನಾನು ಇಲ್ಲೇ ಇಡ್ತೀನಿ. ಆ್ಯಂಡ್ ಐ ಹ್ಯಾವ್ ಒನ್ ಜಂಪ್ ಸೂಟ್ ವಿಚ್ ಐ ಪೇಡ್ ಆಲ್ಮೋಸ್ಟ್ 3500 ಜಸ್ಟ್ ಬಿಕಾಸ್ ನಾನು 3500 ಕೊಟ್ಟಿದ್ದೀನಿ ಅನ್ನೋ ಒಂದು ಕಾರಣಕ್ಕೆ ಹಾಕ್ತಾನೇ ಇದ್ದೀನಿ, ಕಂಟಿನ್ಯೂಸ್ ಹಾಕ್ತಾನೇ ಇದ್ದೀನಿ. ಈ ಡ್ರೆಸ್ ನನ್ನನ್ನು ಬಿಡಲ್ಲ, ನಾನು ಈ ಡ್ರೆಸ್ನ ಬಿಡಲ್ಲ. ದಿಸ್ ಈಸ್ ಅ ಜಂಪ್ ಸೂಟ್ ಆ್ಯಕ್ಚುಲಿ. ನಾನು ಇದನ್ನು ಓನ್ಲಿಯಲ್ಲಿ ತೊಗೊಂಡಿದ್ದು, ಓನ್ಲಿಯಲ್ಲಿ ತೊಗೊಂಡಿದ್ದು. ಚೆಂದ ಕಾಣಿಸುತ್ತೆ, ಬಟ್ ತುಂಬ ಸರ್ತಿ ಹಾಕ್ತಾಯಿದ್ರೆ ಯಾರಿಗಾದ್ರೂ ಬೇಜಾರಾಗುತ್ತಲ್ವ. ಬಟ್ ನನಗೆ ಇದು ಬೇಜಾರಾಗಲ್ಲ. ಈ ಡ್ರೆಸ್ ನಾನು ರೀಸೆಂಟಾಗಿ ಹಾಕಿದೆ. ದಿಸ್ ಐ ಗಾಟ್ ಇಟ್ ಫ್ರಮ್ US. ದಿಸ್ ಡ್ರೆಸ್ ಇಸ್ ಫ್ರಮ್ US. ಈ ಸೆಟ್ ಅಲ್ಲ, ಅಲ್ಲಿದೆ, ಈ ಕಡೆ ಕಾಣಿಸ್ತಲ್ವಾ? ಒಂದು ನಿಮಿಷ. ಓಕೆ, ಸೊ ಇವಾಗ ಇದು ಆ್ಯಂಡ್ ಇದು ಟೈಟ್ ಆಗೋದು, ಇದು ಪಾರ್ಟಿ ವೇರ್ ಆ ಥರ ಇರೋದು. ಸೊ ಇದನ್ನೆಲ್ಲ ನನ್ನ ಒಂದು ಬ್ಯಾಗ್ ಇದೆ ಪಾರ್ಟಿ ವೇರ್ಸ್ಗಂತಾನೆ, ಅದರಲ್ಲಿ ಡಂಪ್ ಮಾಡಿಬಿಡೋಣ ಬನ್ನಿ. ಸೊ ಈ 2 ಬ್ಯಾಗ್ ಏನಿದೆ ಕಾಣಿಸ್ತಾ ಇಲ್ವಾ? ಓಕೆ, ಸೊ ಈ 2 ಬ್ಯಾಗ್ಗಳೇನಿದೆ ಇದರಲ್ಲಿ ನಾನು ಆಲ್ಮೋಸ್ಟ್ ನನ್ನ ಪಾರ್ಟಿ ವೇರ್ ಎಲ್ಲ ಡಂಪ್ ಮಾಡಿಬಿಟ್ಟಿದ್ದೀನಿ. ಸೊ ಆ್ಯಕ್ಚುಲಿ ಜಾಗ ಇಲ್ಲ, ಬಟ್ ಟ್ರೈ ಮಾಡೋಣ. ಈ ಒಂದು ಸ್ಟೋರೇಜ್ ಬ್ಯಾಗ್ ಏನಿದೆ ಅದು ನಂಗೆ ತುಂಬ ಹೆಲ್ಪ್ ಆಗಿದೆ. ಬಿಕಾಸ್ ಆಲ್ಮೋಸ್ಟ್ 50 to 60 ಪೇಸ್ ಒಂದೊಂದು ಬ್ಯಾಗಲ್ಲಿ ಹಿಡಿಯುತ್ತೆ. ಸೊ ಹಾಗಾಗಿ ಎಲ್ಲ ಡ್ರೆಸ್ನ ನಾನು ಪ್ಯಾಕ್ ಮಾಡೋಕ್ಕೆ ಆಗುತ್ತೆ. ಬಟ್ ಇದು ತುಂಬ ಚೆನ್ನಾಗಿದೆ ಗೈಸ್, ಟ್ರಸ್ಟ್ ಮೀ. ಇದು ಬ್ಯಾಗಲ್ಲಿ ಮಿನಿಮಮ್ ಏನಿಲ್ಲ ಅಂದರೂ ಒಂದು 40-50 ಪೇರ್ಸ್ ನೀವು ಡ್ರೆಸ್ಸಸ್ನ ಇದರಲ್ಲಿ ಇಡ್ಬೋದು. ಆ್ಯಕ್ಚುಲಿ ನನಗೆ ತುಂಬ ಯೂಸ್ ಆಗ್ತಾಯಿದೆ ಇದು. ಸೊ ಜೀನ್ಸ್ಗೆ ಅಂತಲೇ ನಾನು ಇದನ್ನು ತೊಗೊಂಡಿದ್ದು. ಇದರಲ್ಲಿ ಏನಂದರೆ ಪಾರ್ಟಿಷನ್ ಇರುತ್ತೆ, ಈ ಥರ ಪಾರ್ಟಿಷನ್ಸ್ ಇರುತ್ತೆ. ಸೊ ನಾನು ಒಂದೊಂದು ಜೀನ್ಸ್ನ ಈ ಥರ ಫೋಲ್ಡ್ ಮಾಡಿಬಿಟ್ಟು ಇದರಲ್ಲಿ ಇಟ್ಕೊಂಡ್ಬಿಡ್ಬೋದು. ಸೊ ಇದರಲ್ಲಿ 1-2 ಜೀನ್ಸ್ ಇಟ್ಬಿಡ್ತೀನಿ. ನೋಡಿ, ನೀಟಾಗಿ ಕಾಣಿಸುತ್ತೆ. ಸಿ, 1 2 3 4 ನೀಟಾಗಿರುತ್ತೆ. ನಮ್ಗೆ ಯಾವ್ದು ಜೀನ್ಸ್ ಬೇಕೋ ಅದನ್ನು ತೊಗೋಬೋದು. ಸೊ ನಾವು ಸೆಕೆಂಡ್ ರೋಗೆ ಬಂದಿದ್ದೀನಿ. ಸೆಕೆಂಡ್ ರೋ ಈಸ್ ಆಲ್ ಅಬೌಟ್ ನನ್ನ ಫಾರ್ಮಲ್ ಟಾಪ್ಸು ಮತ್ತು ಬ್ಲೇಸರ್ಸು, ಹಾಗೆ ನನ್ನ ಸ್ಕರ್ಟ್ಸ್, ಫಾರ್ಮಲ್ ಸ್ಕರ್ಟ್ಸ್ ಆ ಥರ ಎಲ್ಲ ಇಟ್ಕೋತಿದ್ದೀನಿ. ನಾನು ಒಂದು ಸರಿ ಸೆಟ್ ಮಾಡಿದ್ಮೇಲೆ ಫೈನಲ್ ಲುಕ್ ತೋರಿಸ್ತೀನಿ ನಿಮಗೆ. ಯಾ, ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಸ್ಕರ್ಟ್ ವಿಚ್ ದಿಸ್ ಆಲ್ಸೋ ಐ ಗಾಟ್ ಇಟ್ ಫ್ರಮ್ ಆಸ್ಟ್ರೇಲಿಯಾ. ನನಗೆ ಈ ಸ್ಕರ್ಟ್ ತುಂಬಾ ಇಷ್ಟ. ಇದು ಆ್ಯಕ್ಚುಲಿ ಸಕ್ಕತ್ತಾಗಿ ಕಾಣಿಸುತ್ತೆ. ಇದು ಯೂನಿಕ್ ಆಗಿದೆ, ಟ್ರಸ್ಟ್ ಮೀ. ಇಟ್ಸ್ ನಾಟ್ ಲೈಕ್ ಆಲ್ ದ ಸ್ಕರ್ಟ್ಸ್ ಥರ ಇಲ್ಲ. ನಾನು ಯೂಶ್ವಲಿ ಫಾರ್ಮಲ್ ಟಾಪ್ಸು, ಫಾರ್ಮಲ್ಸ್ ಎಲ್ಲ ಹೇಳಿದ್ನಲ್ಲ, ಒಂದು ಕಡೆ ಇಟ್ಬಿಟ್ಟಿದ್ದೀನಿ. ಇನ್ನೊಂದು ಕಡೆ ಎಲ್ಲ ಯೂಶ್ವಲ್ ಡೇ ಯೂಸಿಗೆ ಏನೇನು ಬೇಕೋ ಅದೆಲ್ಲ ಇಟ್ಟಿದ್ದೀನಿ. ಬಿಕಾಸ್ ಇಟ್ ವಿಲ್ ಬಿ ಈಸಿ. ಮಾರ್ನಿಂಗ್ ನಾವು ಆಫೀಸ್ಗೆ ಹೋಗ್ತಿರ್ಬೇಕಾದ್ರೆ ಅದೊಂದು ಟೆನ್ಷನ್ ಇರಲ್ಲ, ಯಾವುದು ಹಾಕ್ತಿದ್ದೀವಿ, ಯಾವುದು ಎಲ್ಲಿದೆ ಏನು ಅನ್ನೋದು ಗೊತ್ತಾಗಲ್ಲ. ಇದು ಕೂಡ ನನಗೆ ತುಂಬ ಇಷ್ಟವಾದಂಥದ್ದೊಂದು ಫಾರ್ಮಲ್ ಟಾಪು. ಟೈಗ್ರೆಸ್. ಸೊ ನಾನು ಆಲ್ಮೋಸ್ಟ್ ಶಾಪ್ ಮಾಡೋದು ಐದರ್ ಮಿಂತ್ರಲ್ಲಿ ಶಾಪ್ ಮಾಡ್ತೀನಿ, ಬಿಟ್ಟರೆ ನಾನು H&M ಮತ್ತು ಲೈಫ್ ಸ್ಟೈಲಲ್ಲಿ ನಾನು ಶಾಪ್ ಮಾಡೋದು ಜಾಸ್ತಿ. ಸೊ ನನಗೆ ತುಂಬ ಅಂದರೆ ತುಂಬ
ಕ್ಲೋತ್ಸ್ ಎಲ್ಲ ಇರೋದು ಕೋಡ್ ಬ್ರ್ಯಾಂಡಿಂದ, ಅಲ್ಲಿ ನಾನು ಜಾಸ್ತಿ ತೊಗೊಳ್ತಾ ಇದ್ದೀನಿ. ಹಾಗೆ ಇವಾಗ ಸ್ವಲ್ಪ ಏನಂತ ಹೇಳ್ತಾರೆ ಯೂನಿಕ್ ಏನಾದರೂ ಬೇಕು ಅಂತ ಅನಿಸಿದರೆ ಸಾವನ ಅಲ್ಲಿ ತೊಗೊಳ್ತಾ ಇದ್ದೀನಿ. ಅಲ್ಲೂ ಕೂಡ ತುಂಬ ಯೂನಿಕ್ಕಾಗಿ ಇದು ಸಿಗ್ತಾ ಇದೆ. ಬಟ್ ಐ ಆಮ್ ಡಿಸೈಡಿಂಗ್ ನವ್ ಡೇಸ್ ನಾನು ಇನ್ನು ಮುಂದೆ ಎಲ್ಲಾದರೂ ಬೇರೆ ಕಡೆ ಟ್ರಿಪ್ ಹೋಗ್ತಾ ಇರ್ತೀನಲ್ವ, ಅಲ್ಲಿರೋ ಒಂದು ಯೂನಿಕ್ ಒಂದು ಔಟ್ಫಿಟ್ಸ್ ಏನಿದೆ ಅದು ತರೋಣ ಅಂತ ಅಂದ್ಕೊಳ್ತಿದ್ದೀನಿ. ಬಟ್ ಹಾಗೆ ನನಗೆ ತುಂಬ ದಿನಗಳಿಂದ ಇವಾಗ ಕುರ್ತಾ ಸೆಟ್ಸು ಆ ಥರ ಟ್ರೆಡಿಷ್ನಲ್ ಇಂಡೋ ವೆಸ್ಟ್ ಥರ ತುಂಬ ಅಟ್ರಾಕ್ಟ್ ಆಗ್ತಾಯಿದೆ. ಆಲ್ಮೋಸ್ಟ್ ಇವಾಗ ಆ ಥರನೇ ಬಟ್ಟೆ ತೊಗೋತಾ ಇದ್ದೀನಿ. ಎಲ್ಲ ಕುರ್ತಾ ಸೆಟ್ಸು ಆ ಥರನೇ ತೊಗೊಳ್ತಾ ಇರೋದು. ಮತ್ತು ಅದು ಯಾವಾಗ ಚೇಂಜ್ ಆಗುತ್ತೋ ಕೂಡ ಗೊತ್ತಿಲ್ಲ. ನನ್ನ ಲೈಕಿಂಗ್ಸ್ ಒಂದು ಸರಿ ಹಿಂಗಿದ್ರೆ ಇನ್ನೊಂದು ಸರಿ ಹಂಗಿರುತ್ತೆ. ಇವಾಗ ಆ್ಯಸ್ ಆಫ್ ನಾವು ಟ್ರೆಂಡ್ ನಡೀತಾ ಇರೋದು ಟ್ರೆಡಿಷ್ನಲ್ ಆಗಿ ನಡೀತಾ ಇದೆ. ಆಲ್ಮೋಸ್ಟ್ ಕುರ್ತಾ ಸೆಟ್ಸು ಆ ಥರನೇ ತುಂಬ ಪ್ರಿಫರ್ ಮಾಡ್ತಾಯಿದ್ದೀನಿ. ಹಾಗಾಗಿ ಅದೇ ಜಾಸ್ತಿ ಆಗಿಬಿಟ್ಟಿದೆ ಇವಾಗ ನನ್ನ ವಾರ್ಡ್ರೋಬಲ್ಲಿ. ತುಂಬ ಕುರ್ತಾ ಸೆಟ್ಸ್ ಜಾಸ್ತಿ ಆಗಿದೆ. ರೆಡಿ ಆಗೋಕ್ಕೂ ತುಂಬ ಖುಷಿ ಆಗುತ್ತೆ ನನಗೆ. ಫುಲ್ ಕುರ್ತಾ ಸೆಟ್ಸ್ಗೆ ಬಿಂದಿ ಎಲ್ಲ ಹಾಕಿಬಿಟ್ಟು ಒಳ್ಳೆ ಜ್ಯುವೆಲರೀಸ್ ಎಲ್ಲ ಹಾಕಿಬಿಟ್ಟು ಸಖತ್ ಇಷ್ಟ ನನಗೆ. ಆ ಥರ ಒಂದು ರೆಡಿ ಆಗೋಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ಎಸ್, ಇವತ್ತಿಗೆ ಇಷ್ಟು ಸಾಕು. ಇಲ್ಲಿ ಇವೆರಡು ಏನಿದೆ ಅಲ್ಲ, ಇದು ಫಾರ್ಮಲ್ ಶಾರ್ಟ್ ಡ್ರೆಸ್ಸಸ್ ಇಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ದೀಸ್ ಆರ್ ದ ಫಾರ್ಮಲ್ ಪ್ಯಾಂಟ್ಸ್. ಓಕೆ, ದೀಸ್ ಆರ್ ದ ಮ್ಯಾಕ್ಸಿ ಡ್ರೆಸ್ ವಿಚ್ ಐ ಕ್ಯಾನ್ ವೇರ್ ಇಟ್ ಟು ಆಫೀಸ್. ಆ ಥರ ಫಾರ್ಮಲ್ ಮ್ಯಾಕ್ಸಿ ಡ್ರೆಸ್ ಇಟ್ಟಿದ್ದೀನಿ. ಇಲ್ಲೆಲ್ಲ ನನ್ನ ಬ್ಲೇಸರ್ಸ್ ಇದೆ. ಇದೆಲ್ಲ ನನ್ನ ಬ್ಲೇಸರ್ಸು ಮತ್ತು ನನ್ನ ಜಾಕೆಟ್ಸು ಆ ಥರ ಎಲ್ಲ ಇದೆ. ಇಲ್ಲಿ ನನ್ನ ಸ್ಕರ್ಟ್ಸ್ನ ಇಟ್ಟಿದ್ದೀನಿ. ಇಲ್ಲಿ ಫಾರ್ಮಲ್ ಶರ್ಟ್ಸ್ ಕಮ್ ಟಾಪ್ಸ್ ಆ ಥರ ಇಟ್ಟಿದ್ದೀನಿ. ಸೊ ಇವಾಗಿನವರೆಗೂ ಈ 2 ಕಬೋರ್ಡ್ಸ್ನ ಮಾತ್ರ ನಾನು ಕ್ಲೀನ್ ಮಾಡಿರೋದು. ಇನ್ನು ಕೆಳಗಡೆ ನೋಡಿ ಎಲ್ಲ ತಿಪ್ಪೆ ಆಗಿದೆ. ಇಲ್ಲಿ ಕೆಳಗಡೆ ಏನೂ ಕ್ಲೀನ್ ಮಾಡೋದಿಲ್ಲ, ಬಿಕಾಸ್ ಎಲ್ಲ ನನ್ನ ಬ್ಯಾಗ್ಸ್ಗಳಿದೆ. ನನ್ನ ಆಫೀಸ್ ಬ್ಯಾಗ್ಸು ಮತ್ತು ಬಿಕ್ಕಿರೋದೆಲ್ಲ ಇಲ್ಲಿದೆ. ಸೊ ಇದು ಒಂದು ಕ್ಲೀನ್ ಮಾಡಬೇಕು. ಇದು ನಾನು ಇದ್ರ ಫುಲ್ ಎಲ್ಲ ನಾನು ಸ್ಯಾರೀಸ್ ತುಂಬಿಟ್ಟಿದ್ದೀನಿ. ಇವಾಗ ಎನಿವೇ ಸ್ಯಾರಿ ಸ್ಟಿಚ್ ಕೊಡೋಕ್ಕೆ, ಬ್ಲೌಸ್ ಸ್ಟಿಚ್ ಕೊಡೋಕ್ಕೆ ಹೋದಾಗ ಇದು ಆಲ್ಮೋಸ್ಟ್ ಖಾಲಿ ಆಗುತ್ತೆ. ಸೊ ದಿಸ್ ಈಸ್ ವಾಟ್ is done today for the day. ಆ್ಯಂಡ್ ಇದೇನಿದೆ, ಇಲ್ಲಿ ಸ್ಯಾರೀಸ್ ಇದೆ. ಇಲ್ಲಿ ನಾನು ಹೇಳಿದ್ನಲ್ಲ ನನ್ನ ಒಂದು ಪಾರ್ಟಿ ವೇರ್ ಡ್ರೆಸ್ಸಸ್ ಎಲ್ಲ ಇಟ್ಟಿದ್ದೀನಿ. ಸ್ವಲ್ಪ ಇದನ್ನು ಕ್ಲೀನ್ ಮಾಡಬೇಕು. ಸ್ಯಾರೀಸ್ ಏನೂ ಅಷ್ಟು ಕ್ಲೀನ್ ಮಾಡೋದಿಲ್ಲ, ಸ್ವಲ್ಪ ಮೇಲೆ ಅಷ್ಟೇ ಸ್ವಲ್ಪ ಕ್ಲೀನ್ ಮಾಡಿದ್ರೆ ಆಯಿತು. ಇಲ್ಲಿ ನನ್ನ ಆಲ್ಮೋಸ್ಟ್ ಲೆಗ್ಗಿನ್ ಟಾಪ್ಸು, ನನ್ನ ಕುರ್ತಾಸು, ಸಲ್ವಾರ್ ಅದೆಲ್ಲ ಇಲ್ಲಿದೆ. ಆಮೇಲೆ ಇದನ್ನು ಸ್ವಲ್ಪ ಕ್ಲೀನ್ ಮಾಡಬೇಕು. ಇಲ್ಲಿ ನನ್ನ ಜೀನ್ಸ್ ಟಾಪ್ಸ್ ಇಟ್ಟಿದ್ದೀನಿ, ಇದನ್ನು ಎಲ್ಲ ಕ್ಲೀನ್ ಮಾಡಬೇಕು. ದೀಸ್ ಆರ್ ಲೈಕ್ ಮೈ ಕ್ರಾಪ್ ಟಾಪ್ಸ್. ಛೋಟ ಚೀಸ್ ಇಲ್ಲಿದೆ. ಇದನ್ನು ಸ್ವಲ್ಪ ಕ್ಲೀನ್ ಮಾಡಬೇಕು. ಆ್ಯಕ್ಚುಲಿ ಇಲ್ಲೆಲ್ಲ ಏನಂತ ಹೇಳ್ತಾರೆ ಅದೇ ಲೆಗ್ಗಿನ್ ಟಾಪ್ಸು ಎಲ್ಲ ಮಿಕ್ಸ್ ಇದೆ ಇಲ್ಲಿ ಕೂಡ. ಇದು ನನ್ನ ಬ್ಲೇಸರ್ ಸೆಟ್ಸ್ ಅದೆಲ್ಲ ಇದೆ. ಆ್ಯಂಡ್ ಕೆಳಗಡೆ ಕೂಡ ಕೆಲವೊಂದು ವಾರ್ಮ್ ಕ್ಲೋತ್ಸ್ ಎಲ್ಲ ಅಲ್ಲಿ ಇಟ್ಟಿದ್ದೀನಿ. ಸೊ ಇದನ್ನು ನಾನು ನೋಡಬೇಕು. ಇದೇನು ಇನ್ನೊಂದು ದಿನ ಹಿಡಿಯುತ್ತೆ. ಮತ್ತು ಎಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಾನು ತೋರಿಸಿರೋ ಡ್ರೆಸ್ಸಸ್ಸಲ್ಲಿ ನಿಮಗೆ ಇಷ್ಟವಾದ ಡ್ರೆಸ್ ಯಾವುದು ಅಂತ ತಿಳಿಸ್ಕೊಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಅ ಗುಡ್ ನೈಟ್.